ಹಾಯ್ ಸ್ನೇಹಿತರೆ, ಸರ್ಕಾರಿ ಯೋಜನೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ತಾವು ಪಡೆದಿರುವಂಥ ಹಣವನ್ನು ಯಾವ ರೀತಿಯಾಗಿ ನಾವು ನಮ್ಮ ಸ್ವಂತವಾಗಿ ನಮ್ಮ ಮೊಬೈಲ್ನಲ್ಲೇ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ನೋಡಬೇಕಂತಂದರೆ ಈ ಒಂದು ಅಪ್ಲಿಕೇಶನನ್ನು ನೀವು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ನೀವು ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ನೀವು DBT ಕರ್ನಾಟಕ ಎಂದು ಸರ್ಚ್ ಮಾಡಿ. DBT ಸರ್ಚ್ ಇದೆ ನೋಡಿ, DBT ಕರ್ನಾಟಕ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನಮಗೆ DBT ಕರ್ನಾಟಕ ಆ್ಯಪ್ ಅಂತ ಬರುತ್ತೆ. ಆಲ್ರೆಡಿ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಇರೋದರಿಂದ ನಾನು ಡೈರೆಕ್ಟಾಗಿ ಓಪನ್ ಮಾಡ್ತೀನಿ. ನೀವು ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿದರೆ ನಿಮಗೆ ಈ ಥರ ಓಪನ್ ಆಗುತ್ತೆ, ಆಪ್ಷನ್ ಬರುತ್ತೆ. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಇಲ್ಲಿ ಕಾಣಿಸ್ಕೊಳುತ್ತೆ. ಈ ಆ್ಯಪಲ್ಲಿ ನೀವು ನಿಮ್ಮ ಯಾವ ಫಲಾನುಭವಿಗಳಿಗೆ ಯಾವ ಒಂದು ಸ್ಕೀಮ್ನಿಂದ ನಿಮಗೆ ಹಣ ಜಮಾ ಆಗಿದೆ ಅಥವಾ ಇನ್ನೂ ಜಮಾ ಆಗಬೇಕಿದೆ ಅಥವಾ ಇನ್ನೂ ಯಾವ ತಾರೀಕಿಗೆ ಬಂದಿದೆ, ಯಾವ ದಿನಾಂಕದಿಂದ ಬರುತ್ತೆ ಅನ್ನೋದ್ರ ಬಗ್ಗೆ, ಅಂದರೆ ನಿಮಗೆ ಬಂದಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೋದಾಗಿದೆ. ಇದರಲ್ಲಿ ನೋಂದಾಯಿಸ್ಕೊಳ್ಬೇಕಾದ್ರೆ ಮೊದಲು ನೀವೇನು ಮಾಡಬೇಕಂದ್ರೆ ಇಲ್ಲಿ ಹೊಸ ಬಳಕೆದಾರರೇ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಇಲ್ಲಿ ರೆಡ್ ಕಲರ್ ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಅಂದರೆ ಈಗ ನಿಮ್ಮ ಆಧಾರ್ ನಂಬರ್ ನಿಮ್ಮದು ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ನೀವು ತೋರಿಸ್ತಾ ಇದೆ ನೋಡಿ, ಈ ರೀತಿ ಎಂಟ್ರ್ ಮಾಡಿ ನೀವು ಇಲ್ಲಿ ಗೆಟ್ OTP ಅಂತ ಕೊಟ್ಟಾಗ OTP ಪಡೀರಿ ಅಂತ ಕೊಟ್ಟಾಗ ನಿಮಗೊಂದು OTP ಬರುತ್ತೆ. OTP ಪಡೆದ ನಂತರ ಇಲ್ಲಿ ಒಂದು OTP ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ ನಿಮ್ಗೆ OTP ಬರುತ್ತೆ. OTP ನೀವು ಎಂಟ್ರ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ತಗೋತ್ತೆ. ಅದು OTP ಆಗಿ ಪರಿಶೀಲಿಸಿ ಮಾಡಬೇಕು. ಆಮೇಲೆ ನೀವೊಂದು ಪಿನ್ನನ್ನು ಸುರಕ್ಷತಾ ಸಂಕೇತ ಅಂತೇಳಿ ಒಂದು ದಾಖಲೆ ಮಾಡಬೇಕು, ಅಂದರೆ ನೀವು ಸೆಟ್ ಮಾಡಬೇಕು. ಅಂದರೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನೆಟ್ನಲ್ಲಿ ಇಟ್ಕೊಂಡು ಇದನ್ನು ಒಂದು ಪಿನ್ ಸೆಟ್ ಮಾಡಬೇಕು. ಈಗ ನಾ ಫಾರ್ ಎಕ್ಸಾಂಪಲ್ ಹಾಗೆ ಹೇಳ್ತಾ ಇದ್ದೀನಿ ನಿಮಗೆ 1 2 3 4 ಏನೋ ಒಂದು ಇಟ್ಕೋಬೇಕು. ನಿಮ್ಗೆ ಯಾವುದು ಇನ್ನಿದೆ ಒಂದು ಇಟ್ಕೋಬೇಕು. 1 2 3 4 1 2 3 4 ಆಮೇಲೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ರೆಡಿ ಇರೋದ್ರಿಂದ ಇದು ಆಧಾರ್ ಕಾರ್ಡ್ ಈಗಾಗಲೇ ಸಲ್ಲಿಕೆ ಅಂತ ತೋರಿಸ್ತಾ ಇದೆ. ಆದ್ದರಿಂದ ನಾನು ಈಗ ನೋಡ್ತೀನಿ, ಇದು ಆಧಾರ್ OTP ಎಂಟರ್ ಮಾಡಿ ನಾವು ಪಿನ್ ಸೆಟ್ ಮಾಡಿದ ನಂತರ ಇಲ್ಲಿ ನಮ್ಮ ಫಲಾನುಭವಿಗಳ ಹೆಸರು ತೋರಿಸ್ತಾ ಇದ್ದಾವೆ. ಇದರಲ್ಲಿ ನಾವು ಯಾವ ಫಲಾನುಭವಿನ ಹೆಸರು ನೋಡ್ತಿದ್ದೀವಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ನೀವು ಪಿನ್ ಸೆಟ್ ಮಾಡಿರುವಂಥ ಪಿನ್ನನ್ನು ಮಾಡಬೇಕು ನೋಡಿ. ಈಗ ಓಪನ್ ಆಗುತ್ತೆ. ಇದರಲ್ಲಿ ನಾವು ಪಿನ್ ಸೆಟ್ ಮಾಡಿ ಓಪನ್ ಮಾಡಿದಾಗ ಇದರಲ್ಲಿ 4 ಆಪ್ಷನ್ ಹೇಳುತ್ತೆ. ಇದರಲ್ಲಿ ಒಂದು ಪೇಮೆಂಟ್ ಸ್ಟೇಟಸ್ಸು, ಇನ್ನೊಂದು ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್, ಮತ್ತು ಮೂರನೇದು ಪ್ರೊಫೈಲು, ಆಮೇಲೆ ಕಾಂಟ್ಯಾಕ್ಟ್ ಅಂತ ಇದೆ. ಇದರಲ್ಲಿ ನಮ್ಗೆ ಏನು ಬೇಕಾಗಿರೋದೇನಪ್ಪ ಅಂತಂದರೆ ಪೇಮೆಂಟ್ ಸ್ಟೇಟಸ್ ನಾವು ಇಲ್ಲಿ ನೋಡಬೇಕಂದ್ರೆ ಇದರಲ್ಲಿ ನಮಗೆಲ್ಲ ಮಾಹಿತಿ ತೋರಿಸ್ಬೇಕಂದ್ರೆ ಯಾವುದೇ ಯೋಜನೆ, ಗೃಹಲಕ್ಷ್ಮಿ ಆಯಿತು, PM ಕಿಸಾನ್ ಆಯಿತು, ಅಥವಾ ಇದು ಯಾವುದು ನಿಮಗೆ ಈಗ ರೇಷನ್ ಕಾರ್ಡ್ನ ಅಮೌಂಟ್ ಏನು ಬರ್ತಾಯಿದೆ ಅದನ್ನು ನೀವು ನೋಡ್ಕೋಬೇಕಂದ್ರೆ ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಇದರಲ್ಲಿ ನೀವು ಈಗ ರೈತರ ಸಂಬಂಧಪಟ್ಟಂಗೆ ಯಾವುದೇ ಸ್ಕೀಮಲ್ಲಿ ನಿಮಗೆ DBT ಮುಖಾಂತರ ಬಂದಿರುವಂಥ ದುಡ್ಡನ್ನ ಈ ಒಂದು ಆ್ಯಪ್ನಲ್ಲಿ ನೀವು ನೋಡ್ಕೋಬೋದು. ಇದಕ್ಕಿಂತ ಮುಂಚೆ ನೀವು ಆಧಾರ್ ಕಾರ್ಡ್ ಸೀಡಿಂಗ್ ಇರಬೇಕು. ನಿಮ್ಮ ಸೀಡಿಂಗ್ ಸ್ಟೇಟಸ್ ನೋಡ್ಕೋಬೇಕಾದ್ರೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಕಾರ್ಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಬ್ಯಾಂಕಿಗೆ ನಿಮಗೆ ಆಧಾರ್ ಕಾರ್ಡ್ ಸೀಡಿಂಗ್ ಇದೆ ಅದನ್ನು ತೋರಿಸ್ತಾ ಇದೆ. ಇದೇ ರೀತಿ ತೋರಿಸಿದ್ರೆ ಕೆಲವೊಬ್ಬರದ್ದು ಡೈರೆಕ್ಟ್ ಹೀಗೆ ತೋರಿಸಲ್ಲ, ಅವ್ರು ಮತ್ತು ಆಧಾರ್ ಕಾರ್ಡ್ ಎಂಟ್ರಿ ಮಾಡೋಕ್ಕೆ ಹೇಳುತ್ತೆ. ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಕೊಟ್ಟಾಗ ನಿಮ್ದು ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇದೆ ಮತ್ತು ಅಲ್ಲಿ ಏನು ಆ್ಯಕ್ಟಿವ್ ಇದೆನಾ ಇಲ್ವಾ, ಅಥವಾ ಸೀಡಿಂಗ್ ಇಲ್ಲ ಅಂತಲೇ ತೋರಿಸಂಗಿಲ್ಲ. ಸೀಡಿಂಗ್ ಇತ್ತಂದರೆ ಮಾತ್ರ ಈ ರೀತಿಯಾಗಿ ತೋರಿಸುತ್ತೆ. ಆವಾಗ ನೀವು ನಿಮ್ಮದಲ್ಲಿ ಆಧಾರ್ ಸೀಡಿಂಗ್ ಇರೋ ಬಗ್ಗೆ ಖಚಿತಪಡಿಸ್ಕೋಬೋದು. ಆಮೇಲೆ ನೀವು ಬ್ಯಾಕ್ ಬಂದು ಮತ್ತು ನೀವು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂದರೆ ನಿಮ್ದು ಯಾವ ಸ್ಕೀಮಲ್ಲಿ ಎಷ್ಟೆಷ್ಟು ಹಣ ದುಡ್ಡು ಜಮಾ ಆಗಿದೆ ಅದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ನೋಡ್ಕೋಬೋದು. ಇಲ್ಲಿ ಒಂದನೇದಾಗಿ ಇವ್ರಿಗೆ ಯಾವ್ಯಾವ ಸ್ಕೀಮಲ್ಲಿ ಅಂತಂದರೆ ಒಂದು ಗೃಹಲಕ್ಷ್ಮಿ, ಇನ್ನೊಂದು ಅನ್ನಭಾಗ್ಯ ಯೋಜನೆ, ಆಮೇಲೆ ಇವ್ರು ಕನ್ಸ್ಟ್ರಕ್ಷನ್ ವರ್ಕರ್, ಇವ್ರು ಲೇಬರ್ ಕಾರ್ಡ್ ಇರೋದ್ರಿಂದ ಕನ್ಸ್ಟ್ರಕ್ಷನ್ ವರ್ಕರ್ ಕೂಡ ಇವ್ರಿಗೆ ಹಣ ಜಮಾ ಆಗಿರುವಂಥದ್ದು. ಆಮೇಲೆ ಇವ್ರಿಗೆ ಶೈಕ್ಷಣಿಕ ಸಹಾಯಧನ ಅಂದರೆ ಇವರ ಮಕ್ಕಳಿಗಿರುವಂಥ ಶೈಕ್ಷಣಿಕ ಸಹಾಯಧನದ ಮುಖಾಂತರ ಲೇಬರ್ ಕಾರ್ಡ್ ಮುಖಾಂತರ ಇವ್ರಿಗೆ ಬಂದಿರುವಂಥದ್ದು. ಅದರಲ್ಲಿ ನಾವು ಈ ಗೃಹಲಕ್ಷ್ಮಿಯನ್ನು ನೋಡ್ಕೊಳ್ಳೋಣ. ಗೃಹಲಕ್ಷ್ಮಿಯಲ್ಲಿ ಇವರಿಗೆ ಯಾವ ಡೇಟ್ಗೆ ಎಷ್ಟೆಷ್ಟು ಹಣ ಜಮಾ ಆಗಿದ್ರ ಬಗ್ಗೆ
ಸಂಪೂರ್ಣ ವಿವರನ ಇದರಲ್ಲಿ ನಾವು ನೋಡ್ಕೋಬೋದು. ಈ ಡಿ ಬಿ ಟಿ ಆ್ಯಪ್ ಒಂದು ನಿಮಗೆ ಸರ್ಕಾರದಿಂದ ಜಮೆ ಆಗಿರುವಂಥ ಹಣವನ್ನು ನೀವು ನೋಡ್ಕೊಳ್ಳಿಕ್ಕೆ ಒಂದು ಸುಸಜ್ಜಿತ ಆ್ಯಪ್ ಅಂತ ಹೇಳ್ಬೋದು. ಇದರಲ್ಲಿ ನೀವು ನೋಡಿ, ಇದರಲ್ಲಿ ಯಾವ್ಯಾವ ಡೇಟ್ ತೋರಿಸ್ತಾ ಇದೆ ನೋಡಿ. ಅಂದರೆ ಈಗ 5ನೇ ತಿಂಗಳಲ್ಲಿ ಇಲ್ಲಿ ಅಂದರೆ ಮುಂಚಿತ ಇಲ್ಲ, ಈಗ ಮೊದಲನೇದಾಗಿ ಈಗ ಇತ್ತೀಚೆಗೆ ಬಂದಿರುವಂಥ ದುಡ್ಡನ್ನ ಅಮೌಂಟನ್ನ ನಿಮ್ಗೆ ತೋರಿಸ್ತಾ ಇದೆ. ಅಂದರೆ 5ನೇ ತಿಂಗಳಲ್ಲಿ ತೋರಿಸ್ತಾ ಇದೆ. 5ನೇ ತಿಂಗಳಿಗೆ ಅವ್ರಿಗೆ 2,000 ರೂಪಾಯಿ ಜಮಾ ಆಗಿದೆ. 4ನೇ ತಿಂಗಳಲ್ಲಿ ಜಮಾ ಆಗಿದೆ. ಆಮೇಲೆ ಮತ್ತು 4ನೇ ತಿಂಗಳಲ್ಲಿ ಎರಡು ಸಾರಿ ಜಮಾ ಆಗಿದೆ ನೋಡಿ ಹೀಗೆ. ಆಮೇಲೆ 3ನೇ ತಿಂಗಳಲ್ಲಿ 2,000 ರೂಪಾಯಿ ಜಮಾ ಆಗಿದೆ. 2ನೇ ತಿಂಗಳಲ್ಲಿ 2,000 ರೂಪಾಯಿ ಜಮಾ ಆಗಿದೆ. 1ನೇ ತಿಂಗಳಲ್ಲಿ ಜಮಾ ಆಗಿದೆ. ಆಮೇಲೆ ಜನವರಿ 4ನೇ ತಾರೀಕಿಗೆ ಜಮಾ ಆಗಿದೆ. ಡಿಸೆಂಬರ್ 2023ಗೆ ಜಮಾ ಆಗಿದೆ. ಇದೇ ರೀತಿಯಾಗಿ ಅಂದರೆ ಉಲ್ಟಾ ತೋರಿಸ್ತಾ ಇದೆ. ಅಂದರೆ ಮೊದಲೇ ಲಾಸ್ಟ್ ಬಂದಿರುವಂಥದ್ದು ಮೇಲೆ ಇರುತ್ತೆ, ಇದು ತೋರಿಸ್ತಾ ಇದೆ. ಆಮೇಲೆ ನೀವು ಇದರಲ್ಲಿ ಕರೆಂಟ್ ಇಯರು ಪ್ರಿವಿಯಸ್ ಇಯರ್ ಚೆಕ್ ಮಾಡ್ಕೋಬೋದು ಇದೆ. ಆಮೇಲೆ ಇದರಲ್ಲಿ ಅನ್ನಭಾಗ್ಯ ಯೋಜನೆ ಒಳಗೆ ನೋಡಿ ಇವ್ರದ್ದು ಯಾವ್ಯಾವ ತಿಂಗಳಿಗೆ ಎಷ್ಟೆಷ್ಟು ಜಮಾ ಆಗಿದೆ, ಇನ್ನೂ ಯಾವ ಪೆಂಡಿಂಗ್ ಉಳಿದೆ ನಿಮ್ಗೆ ಇಷ್ಟರಲ್ಲೇ ಗೊತ್ತಾಗುತ್ತೆ. ಈ ರೀತಿಯಾಗಿ ನೀವು ನಿಮ್ಮ ಬರುವಂಥ ಹಣವನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಬೋದು ಇದರಲ್ಲಿ ನೀವು ಎಲ್ಲ ನೋಡ್ಕೋಬೋದು. ಆಮೇಲೆ ಈ ಕನ್ಸ್ಟ್ರಕ್ಷನ್ ವರ್ಕರಲ್ಲಿ ಇವರಿಗೆ ನೋಡಿ, ಇವರಿಗೆ ಮೊದಲು ಆವಾಗ 2021-22 ಯಾವಾಗಂದರೆ ಕೊರೋನಾ ಟೈಮಲ್ಲಿ ಇವರಿಗೆ ಸಹಾಯಧನ ಅಂತ ಇವರು ಗೌರ್ಮೆಂಟಿಂದ ಅವಾಗ ಹಾಕಿದ್ರು. ಆ ಅಮೌಂಟ್ ಕೂಡ ತೋರಿಸ್ತಾ ಇದೆ. ಶೈಕ್ಷಣಿಕ ಧನ ಇವರ ಮಕ್ಕಳಿಗೆ ಯಾವ್ಯಾವ ರೀತಿ ಯಾವಾಗ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಇದು ತೋರಿಸ್ತಾ ಇದೆ. ಅವ್ರ ಮಕ್ಕಳಿಗೆ ಒಂದು 25,000, ಒಂದು 15,000 2 ಅಮೌಂಟ್ ಜಮಾ ಆಗಿದೆ. ಆಮೇಲೆ ಇವ್ರು ಜಮಾ ಆಗಿಲ್ಲ. ಇದೇ ರೀತಿಯಾಗಿ ನೀವು ಎಲ್ಲ ಯಾವ್ಯಾವ ನಿಮ್ದು ಎಲ್ಲಿಂದ ಎಷ್ಟು ವರ್ಷದಿಂದ ನೀವು ಇದು ಡಿ ಬಿ ಟಿ ಆ್ಯಪ್ ಯಾವಾಗಿಂದ ಚಾಲು ಆಗಿದೆಯಲ್ಲ, ಡಿ ಬಿ ಟಿ ಅನ್ನೋ ಇದು ಸರ್ಕಾರದಿಂದ ಯಾವಾಗ ಯೋಜನೆಯಿಂದ ಸ್ಟಾರ್ಟ್ ಆಗಿದೆ ಅವಾಗೆಲ್ಲ ನಿಮಗೆ ಯಾವಾಗಿಂದ ಆ ಡಿ ಬಿ ಟಿ ಮುಖಾಂತರ ಜಮಾ ಆಗಿರುವಂಥ ಹಣವನ್ನೆಲ್ಲ ಈ ಡಿ ಬಿ ಟಿ ಆ್ಯಪ್ನಲ್ಲಿ ನೀವು ನೋಡ್ಕೋಬೋದು. ಮತ್ತು ಬೇರೆ ಮೂಲದಿಂದ ನಿಮಗೆ ಸ್ಯಾಂಕ್ಷನ್ ಅಥವಾ ಏನೋ ಒಂದು ಆಗಿತ್ತಂದರೆ ಅದು ತೋರಿಸಂಗಿಲ್ಲ. ಯಾವ ಡಿ ಬಿ ಟಿ ಮುಖಾಂತರ ಆಗಿರುವಂಥ ಸಹಾಯಧನ ಅಥವಾ ಏನೋ ಒಂದು ನಿಮ್ಮದು ಸ್ಕೀಮಲ್ಲಿ ಆಗಿರುವಂಥ ಬಂದಿರುವಂಥ ದುಡ್ಡನ್ನು ಇದು ಮಾತ್ರ ತೋರಿಸುತ್ತೆ. ಹಾಗಾಗಿ ನೀವು ಈಗ ಇತ್ತೀಚೆಗೆ ಎಲ್ಲ ಈಗ ಸರ್ಕಾರ ಡಿ ಬಿ ಟಿ ಮುಖಾಂತರನೇ ನಿಮಗೆ ಹಣ ಜಮೆ ಮಾಡ್ತಾಯಿದೆ. ಯಾವುದೇ ಒಂದು ಕಿಸಾನ್ ಸಮ್ಮಾನ್ ಇದಾಯ್ತು, ಆಮೇಲೆ ಈಗ ಕನ್ಸ್ಟ್ರಕ್ಷನ್ ವರ್ಕರ್ಸು, ಆಮೇಲೆ ಶೈಕ್ಷಣಿಕ ಸಹಾಯಧನ, ಅನ್ನಭಾಗ್ಯ ಇವೆಲ್ಲ ಈಗ ಡಿ ಬಿ ಟಿ ಮುಖಾಂತರನೇ ಹಾಕ್ತಾ ಇರೋದರಿಂದ ನೀವು ಡಿ ಬಿ ಟಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ನೀವೆಲ್ಲ ನೋಡ್ಕೋಬೋದಾಗಿದೆ. ಇಷ್ಟು ಇದರ ಬಗ್ಗೆ ಮಾಹಿತಿಯಾಗಿದೆ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ನಮಗೆ ಕಾಮೆಂಟ್ ಮಾಡಿ. ಮತ್ತು ಇದ್ರ ಬಗ್ಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದ್ರ ಬಗ್ಗೆ ಅವ್ರಿಗೂ ಕೂಡ ತಿಳಿಸಿ. ಇದ್ರ ಬಗ್ಗೆ ಅವರು ಕೂಡ ಬಂದಿರುವಂಥ ಯಾವ್ಯಾವ ಸ್ಕೀಮ್ನಲ್ಲಿ ಎಷ್ಟೆಷ್ಟು ಬಂದಿದೆ ಅವ್ರು ನೋಡ್ಕೋಬೋದು. ಹಾಗಾಗಿ ಇದನ್ನು ಇಷ್ಟೆಲ್ಲ ಇದಾಗಿತ್ತು ಇವತ್ತಿನ ಡಿ ಬಿ ಟಿ ಕರ್ನಾಟಕ ಆ್ಯಪ್ನ ಅಪ್ಲಿಕೇಶನ್ನ ಒಂದು ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.